ಅವ ಇದು ಕಾರ್ ಕ್ಯಾನ್ಸಲ್ ಮಾಡ್ತಾವ ಕಣವ. ಕಾರ್ ಕ್ಯಾನ್ಸಲ್ ಮಾಡ್ತಾವಿಕಲ್ಲ ಗೈಸ್, ಲೋನ್ ಕಟ್ಟಕೈತಿರ್ನಲ್ವಲ್ಲ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ತಾವನಿ ಕಾರ್. ನಿನ್ ಕೆಲ್ಸ ನೀನ್ ನೋಡ್ಲ ಗೈಸ್. ನಮ್ ದೊಡ್ಡಪ್ಪ ನೋಡಿ ಈ ವಯಸ್ಸಲ್ಲಿ ಎಂತ ಎನರ್ಜಿ. ಯಾರನ್ನ ಹೇಳಿದ್ದು ಗುಂಡಾ? ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನ ಸಾರಿಯಿಂದ ಸ್ಟಾರ್ಟ್ ಮಾಡ್ತಾವನಿ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಸಾರಿ, ಯಾರ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸಾರಿ 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 ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ ಗೈಸ್, ಸೀರಿಯಸ್ ಆಗಿ ಅಮ್ಮ ನಾನು ನಿಜ ಹೇಳ್ತಾ ಇರೋದು, ಸುಮ್ಮನೆ ಸೈಕ್ ಮಾಡ್ಬೇಡ. ನಾನ್ ತಗೋತಿರೋ XUV 700 ನಾನು ಬುಕ್ ಮಾಡಿದ್ನಲ್ಲ, XUV 700 ಅದನ್ನ ಕ್ಯಾನ್ಸಲ್ ಮಾಡ್ತಾವನಿ. ಗನ್ಬೇಡ ಕಣ್ಸರತಿ ಇನ್ನೊಂದ್ಸತಿ ಅಂತ ಹೇಳಕ್ಕಾಗಲ್ಲ, ಇದು ಪ್ರಾಂಕ್ ನೋಡಿ ಸಾಕು. ಏನಮ್ಮ ಪ್ರಾಂಕ್ ಅಂತ ಗೊತ್ತಿದ್ರು ಆದ್ರೂ ಮನ್ಸು ತಡಿಯಲ್ವಲ್ಲ, ಏನಿರ್ಬೋದು. ಸುಮ್ನೆ ಯಾಕಿಂಗ್ ಅಯ್ಯೋ ಅನ್ಸಿ, ಏನ್ ಆಣೆ ಮಾಡು ಪಾಣೆ ಮಾಡು ಎಲ್ಲ ಚಿಕ್ಕ ಚಿಕ್ಕ ಯಾಕಮ್ಮಂಗಾಡಿಯೇ ನೀನು ಪ್ರಾಂಕ್ ಅಂತಿದೆ, ಹಾ ಆದ್ರೂ ಮನ್ಸು ತಡಿಯಲ್ವಲ್ಲ, ಏನಿರ್ಬೋದು. ನಿಂಗ್ ಗೊತ್ತಿದ್ರು ಆದ್ರೂ ಒಂದ್ ಭಯ ಇರುತ್ತೆ ಅಲ್ವಾ, ಎಲ್ಲಿ ನಿಜ ಹೇಳ್ತಾನೆ ಎಲ್ಲಿ ಸುಳ್ಳು ಹೇಳ್ತಾನೆ, ಯಾವ್ದ್ ಪ್ರಾಂಕ್ ಯಾವ್ದ್ ನಿಜ. ನನ್ ಆಕ್ಟಿಂಗ್ ಹಂಗ ಇರ್ತದೆ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹಿಂಗೆ ನಿಜ ಅಂತ ಒಂದ್ ಅನ್ಸಿರ್ತೈತಾನೆ. ಹಾ ಹೇಳ್ಕೋಬೇಕಂದ್ರೆ ಕಲ್ಲು ಮನ್ಸರಿ ಮಕ್ಕಳು ಅನ್ಸುತ್ತೆ. ಅಯ್ಯೋ ಅಪ್ಪ ಏನ್ ಬರೀ ಒದ್ರೆ ಜಾಡ್ಸಿ ಡೋಂಗಿ ಪಂಗಿ ಹೆಂಗ್ ಬೇಕಂಡು ಯಾವ್ದು ನೆಂಬಲ್ವಲ್ಲ. ಏನೋ ಕಾರಣ ಹೇಳೋದು ವೇಸ್ಟ್. ನಮ್ಮಮ್ಮ ಅಲ್ಲ ಕೂತಿದ್ನ, ನಂಗೆ ಗೊತ್ತಾಯ್ತು. ನಾ ಪಕ್ಕ ನನ್ನ ಅಟ್ಟಿ ನಾಚಕ್ ಬಂದಾಗಲೇ ನಮ್ಮಮ್ಮ ಮನ್ಸಲ್ಲಿ ಯಾವ್ದೋ ಒಂದ್ ಮನ್ಸಲ್ಲಿ ಪ್ರಾಂಕ್ ಅಂತ ಗೊತ್ತಿದ್ರು ನಮ್ಮಮ್ಮಂಗೆ ಭಯ ಆಯ್ತಾನೆ ಇರುತ್ತೆ. ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾನೆ, ಏನ್ ಮಾಡಿದಾನೆ ಅಂತ. ಅದಕ್ಕೆ ಇಲ್ಲಿಂದ ಬಂದ್ಲು, ಫೋನ್ ತೆಗಿಬೇಡ, ಪ್ರಾಂಕ ಏನು ಹೇಳು ಇದು ಅಂತು. ನಾನು ನಿಜವಾಗ್ಲೂ ಇದು ಸೀರಿಯಸ್ ಆಗಿ ಕ್ಯಾನ್ಸಲ್ ಮಾಡ್ತೇವನಿ ಕಣಮ್ಮ ಅಂತ. ಅದಾದ್ಮೇಲೆ ಮಾತಾಡ್ಕೊಂಡು ಆಣೆ ಮಾಡುವಂತಲ್ಲ, ಸೊ ಅದಕ್ಕೆ ಹೇಳ್ಬಿಟ್ಟು ಇಲ್ಲ ನಾನು ನಾಳೆ ಬೆಳಗ್ಗೆ ಹೇಳವ ಅಂತ ಇದ್ದಿದ್ದು. ನಾಳೆ ಬೆಳಗ್ಗೆ ಹೇಳಿದ್ರೆ ನಿನ್ ಮನ್ಸಲ್ಲಿ ಅದು ಕೊರೀತಾ ಇರುತ್ತಲ್ಲ, ಇವತ್ತು ಬೆಳಗಾನೆ ನಿದ್ದೆ ಬತ್ತ, ಅದಕ್ಕೆ ಹೇಳ್ಬಿಟ್ಟಿದ್ದು. ಗೈಸ್, ನಮ್ಮ ಅಮ್ಮ ಸೀರಿಯಸ್ ಆಗಿ ಯಾವ ರೇಂಜ್ ಕನ್ಸ್ ಕಟ್ಕೊಂಡದೆ ಅಂದ್ರೆ, ನಾವ್ ಅತ್ತೆ ಹಟ್ಟಿಗೆ ಹೋಗಿದ್ವಲ್ಲ, ನಮ್ಮ ಅತ್ತೆ ಹಟ್ಟಿ ಹೇಳ್ತಾ ಇರೋದು, ಅಯ್ಯೋ ಯಾವ್ದಾರ ಅಲ್ಲಿ ಅವ್ರ ಹಟ್ಟಿ ಪಕ್ಕ, ನಮ್ಮ ಅತ್ತೆ ಹಟ್ಟಿ ಪಕ್ಕ ಯಾವ್ದೋ ಒಂದು ಹೊಸ ಕಾರ್ ಬಂದ್ ನಿಂತಿತ್ತು. ನಮ್ ಕಾರ್ ಇದಕ್ಕಿಂತ ದೊಡ್ಡ ಕಾರು 7 ಸೀಟರ್ ಅನ್ನೋದು 8 ಸೀಟ್ ಕುತ್ಕೋಬಹುದು, ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಒಂದ್ 9-10 ಸೀಟ್ ಹೋಗ್ಬೋದು. ಹಿಂಗೆ ಹೇಳೋದು ನಮ್ಮಮ್ಮ. ಎಲ್ರ ಜೊತೆಗೂ ಹೇಳ್ಕೊ ಬಂದದೆ. ಆಮೇಲೆ ನಮ್ಮ ಹೊಲಕ್ಕೆ ಇವತ್ತು ಬೀನಿಸ್ಕಾಯಿ ಕುಯ್ಯಕ್ ಬಂದಿರೋರು ಎಲ್ರ ಜೊತೆಗೂ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ಕೊ ಬಂದದೆ, ನಾವು ಕಾರ್ ತಗೋತಾವಿ ಕಣಮ್ಮ ಅನ್ಕೊಂಡು. ಹಿಂಗೆ ಇಷ್ಟು ನಮ್ಮ ಅಮ್ಮನ ಮುಖದಲ್ಲಿ ಇಷ್ಟು ನಗು ಬಂದಿರೋದನ್ನ ಹಾಳು ಮಾಡಕ್ ಮನ್ಸಿಂಗ್ ಬರ್ತದೆ ಗೈಸ್. ನಮ್ಮ ಅಮ್ಮನಾಣೆಗಳು ಅದೆಷ್ಟೇ ಕಷ್ಟ ಆಗ್ಲಿ ಕಾರ್ ತಗೊಂಡೇ ತಗೋತೀನಿ. ಚಿಕ್ಕ ವಯಸ್ಸಿನ ಮಾತಿದ್ರು ನನ್ನ ತಾಯಣ್ಣು ಕಳ ಅಂತ ಐಕ್ಳುಗಳ ಜೊತೆಗೆಲ್ಲ ಇಕ್ಕಿ ತಾಯಣ್ಣ ಬಂದ್ಬಿಟ್ಟಿರೋದು. ಸರಿ ಕೆಟ್ಟದ್ಕಾದ್ರೂ ಸರಿ ನನ್ ಜಲ್ದಿ ಸಾಯಿಸ್ಕೊಬಿಡ್ಬೇಕು ಅಂತ ಆಣೆ ಮಾಡ್ತೀನಿ. ನಿನ್ ಮೇಲೆ ಆಣೆ ಮಾಡಿದ್ನ ಇವಾಗ ಪ್ರಾಂಕು ನಿಜಕ್ಕೆ ಇಲ್ಲ ತಾನೆ, ಸುಮ್ನೆ ಇರೋ. ಅದ್ಯಾಕಂಗ ಆಡಿಯ ಸುಮ್ನೆ ರಿಯಲ್ ಸೈಕ್ ಮಾಡೋಳು ಅಂದ್ರೆ ನೀನೇ ಕಣಮ್ಮ. ರಿಯಲ್ ಸೈಕ್ ಆದ್ರೆ ನೀನ್ ಸೈಕ್ ಮಾಡಲ್ಲ, ನೀನೇ ಒಂದ್ ಸೈಕ್ ಮನ್ಸಿ ನೀನು. ಗೈಸ್, ನಮ್ಮ ಅಜ್ಜಿಗೋಸಿ ಪ್ರಾಂಕ್ ಮಾಡೋದ್ರಿ, ಬುಯ್ಯಿ ಓಸಿ ನೀನು. ಬುಯ್ಯಮ್ಮ ಏನಾಗಲ್ಲ ಕಣಂತೆ. ಹಲೋ, ಯಾಕೆ ಹುಷಾರಿಲ್ವ? ಚೆನ್ನಾಗಿದ್ಯಾ? ಅವ ಇದು ಕಾರ್ ಕ್ಯಾನ್ಸಲ್ ಮಾಡ್ತಾವಿ ಕಣವ, ಬೇರೆ ಯಾವ ತಗೊಳವ ಅಂತ. ಕ್ಯಾನ್ಸಲ್ ಮಾಡ್ತಾವಿ ಕಾರ, ಬೇಡ 30 ಲಕ್ಷ ಕಟ್ಟಕ್ಕಾಗಲ್ಲ ಲೋನ ಅಂತ. ನಾನ್ ನಿಂಗ್ ಫೋನ್ ಮಾಡ್ಬಿಟ್ಟು ಸುಳ್ಳಾಡ್ನಾ? ತಗೋ ಮಾತಾಡಮ್ಮ. ಏನ್ ಮಾತಾಡಲ್ಲ? ಕಾರ್ ಕ್ಯಾನ್ಸಲ್ ಮಾಡ್ತಿರೋದು ಹೇಳು. ಅವಂಗುವೆ ಏನ್ ಹೇಳಿ, ಮುಡುಗೋನು ಇಟ್ಕೊಂಡ್ಬಿಟ್ಟು ಮನಿಗ್ ಹೋಗೋನು. ಅವ ಇಟ್ಕೊಂಡ್ಬಿಟ್ಟು ಮನಿಗ್ ಹೋಗ್ಬೇಕಂತೆ, ಮನಿಗ್ ಹೋಗುವ ಎಲ್ಲ. ಕ್ವಾಣೆ ನಿಮ್ಮ ಅವ್ನ್ ಕ್ವಾಣೆ ಪ್ರಾಂಕ್ ಹೋಗ್ಕೊಂಡ್ ಮಡ್ಗೋ ಬುಡ್ ನನ್ ಮಗನೆ. ಕರ್ಗಿ ಬಂದ್ರೆ ಅವ ಪ್ರಾಂಕು ಮನಿಗೋ ನೆಮ್ಮದಿಯಾಗಿ ಸುಮ್ನಂದಿ ಕಣಂತ. ಯಾವ ಕ್ಯಾನ್ಸಲ್ ಮಾಡ್ತಿಲ್ಲ, 11ನೇ ತಾರೀಕು ತಗೋತಾವೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ನಿಮ್ಗೂ ಸಾರಿ, ವಿಡಿಯೋ ನೋಡ್ತೀರಾ ಅಷ್ಟು ಜನಕ್ಕೂ ತುಂಬ ಹೃದಯದಿಂದ ಸಾರಿ ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ. ಮತ್ತೆ ಗೈಸ್, ಕಾರ್ ತಗೋತಿರೋದನ್ನ ಕ್ಯಾನ್ಸಲ್ ಮಾಡ್ತಾವನಿ ಅಂತ ವಿಜಿಗ್ ಪ್ರಾಂಕ್ ಮಾಡೋ ಬನ್ನಿ. ವಿಜಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನೋಡವ. ನಾನು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ
ವಿಜಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗವನೆ. ನೋಡವ ಏನೈತೆ ಅಂತ. ಜಿನಳಿನೂ ಗೊತ್ತಾನೆ, ಅವ್ರಿಬ್ರು ಇನ್ನೂ ಮನೆಗಳಲ್ಲಿ ಬಂದಿಲ್ಲ. ಬನ್ನಿ ನೋಡವ ಏನೈತೆ ಅಂತ. ಇದಾಗ್ತಿರ್ಗೋ ಅದು ಒಂದು ಬೆಳಿದ್ ಅಂದ್ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ಅನ್ಕೋ. ನೀನ್ ಅದ್ ಬೆಳಿದ್ ಬಿಟ್ರೆ ನಿನ್ ಮಕಾನ ನಿನ್ ಅದಕ್ಕೆ ಕಲರ್ ಕಾಂಬಿನೇಷನ್ ಅನ್ಕೋ. ಜಿನಳಿ ಎಲ್ಲ ಜಿನಳಿ ಎಲ್ಲ ತಿನ್ನಕ್ ಹೋದ ಅವ್ರ ರೊಟ್ಟಿ ಬಂದ ಬರಲ್ಲ ಅಂದ. ನಿಜಲು ಬರಲ್ಲ. ಗೈಸ್ ಅಪ್ಪ ಜನ ವಾಯ್ಸ್ ಕೇಳ್ಕೊಳ್ಳಿ, ಅಪ್ಪ ಜನ ವಾಯ್ಸ್ ಕೇಳಿಸ್ಕೊಳ್ಳಿ. ಅಣ್ಣ ಬಾಸು ಅಯ್ಯೋ ಅಣ್ಣ, ನಾನು ಎಲ್ಲಿಂದ ಗೊತ್ತಾ, ನಾನು ವಿಜಿನ ಸುಮ್ಮನೆ ನಮ್ ತಾರ್ಸಿದ ಮೇಲೆ ನಿಮ್ದು ಹೆಂಗ್ ಮನ್ಗಿದ್ವಾ, ನಿನ್ ವಾಯ್ಸ್ ಕೇಳಕ ಓಡ್ ಬಂದಿರೋದು. ಅಯ್ಯೋ ಅಪ್ಪ ಜನ ನೋಡ್ಲೇಬೇಕು ಅಂತ. ಯಾವ್ದಾರ ಲ್ಯಾಂಗ್ವೇಜ್ ಸಾಪಾಡಚ್ಚಿಯ ಅಣ್ಣ ತಿಮಿಳ ತೆಲುಗುನ ಯಾವ್ದಿದು? ಅಡ್ರ ಪಡ್ರ ಮಾಮೂಲಿ ನಿನ್ ಲ್ಯಾಂಗ್ವೇಜ್ ಅಡ್ರ ಪಡ್ರ ಅದೇ ಡೈಲಾಗ್ ಬಿಡಿ. ಅಡ್ರ ಪಡ್ರ ಡೈಲಾಗ್ ಬಿಡಿ ಅಣ್ಣ. ಹಿಂಗ ತೆರಿಯಾ ಸಾಪಾಡಾಚ ನೀನ್ ಕೊಳಂಬೆಂಗ ಕೊಳಂ ಕೊಳ್ಕೋ ಕೊಳಂಬೆಂಗ ಕೊಳಂ ಪರ್ಪು ಕೊಳಂಬ ಕರ್ಬು ಕೊಳಂಬ. ಓಹೋ ಅಪ್ಪ ಜನ ಸೋ ನೋಡಕ್ ಎಷ್ಟ್ ಜನ ನಿಂತಿದ್ರು. ಅಂಡ್ರ ಪಳಂಗ ಬಿ ಇಂಗ್ಲಿಷ್ ಪರ್ಪು ಕೊಳಂಬ ಮರಸಲಾಯೋ ಪರ್ಪು ಕಳಿರ್ಕಿದ ಪಳಿರ್ ಕುಳ್ಕುಳ್ಕಿದ ಕರ್ಕು ಕೊಳಂಬ ಅರ್ಗ ಬಿಳಂಬ ಮಾಟಕರಿ ಪಣ್ಣಾಟಿಕರಿ. ನೀನು ಪಣ್ಣಾಂಡ ಬಿಳಿ, ನೀನೆಂದ ಬಿಳಿ? ಪರ್ಪು ಕೊಳಂಬ ಬರ್ಪು ಕೊಳಂಬ ಸಾಪಾಡತ್ಯ ಸೈಡ್ ಕೊಂಡಿಲ್ಲ ನಾನು ಹುಸಿ ಕೇಳಿದ್ವಲ್ಲ ಬಾಡಿಗೆಗೆ. ಪರ್ಪು ಕೊಳಂಬ ಮಾಟಕರಿಕ ಸಲ್ಟು ಕೊಡಂಬ ಪಂಚು ಕೊಡಂಬ என்ன ஒண்ணுப்பா ஆனா சாப்பிடுங்க சாப்பிடா 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 பருப்பு பருப்பு பழமா பழமா எங்க இருக்குதா நீ எங்க இருக்குதா ನಾನು ಪರುಪು ಕೊಳಂಬ ನಾನು ಕೊರಗ ಕೊಳಂಬ ಎಂತ ಪರಂಬು ಕೊಳಂಬ ಎಂತ ಕೊರಂಬ ಕೊಳಂಬ தெல போடுறா எங்க போடுறா இங்க போடுறா நான் இங்க போடுறல இங்க போடுறா போடுறா ನೀನ್ ಹೆಂಗ போடுறா ನಾನು ಹಿಂಗೆ போடுறா ನೀನ್ ಹೆಂಗ போடுறா ಅಂತಂದ್ರ ನೀನ್ ಹೆಂಗ போடுறா ನಂಗೆ ಇರ್ಕಿದಲ್ಲ ನೀನು ಪಾಚೋ ಯಾಕ್ಲಾ ಏಯ್ ಬಾ ಬಂದೇರವ ಏನಪ್ಪ ಏನಸಪ್ಪ ಅನ್ನಪ್ಪ பொன்னப்பா சாப்பாடாச்சியா சாப்பாடாச்சு குழம்புங்க குழம்பா பருப்பு குழம்பா கறி குழம்பா இல்ல ಬಿಳಿ குழம்பா ವಿಜಿ ಕರಿ ಕುಳಂಬ ನಾನು ಬಿಳಿ ಕುಳಂಬ ನೀನು ಕೆಂಚು ಕುಳಂಬ ನೀ ಚಲ ನೀ ಎಂಡ್ರ ಪೊಂಡ್ರ ತಮಿಳು பேசுற ಕನ್ನಡ பேசுற தமிழ் ನಂಗ தெரியல பருப்பு குழம்பா ಕನ್ನಡ ಕುಳಂಬ ಕನ್ನಡ ನೈ ಕುಳಂಬ ಯಾರೋ ಇವನು ಆಗುಂತ ಪೇಸ ಎಲ್ಲ ಪೇಸ ನೀನು ಚಪ್ಪಂಡ್ರೆ ನಾನು ಕನ್ನಡ ಇರು ಸುಮ್ನೆ ಪರುಪು ಕುಳಂಬ ಅಂತ ಗೊತ್ತಾಗಲಿಲ್ಲ ಇವನ ಈ ಕರಿ ನನ್ ಮಗನ ಅಣ್ಣ ಈ ಕರಿ ನೋಸಿ ಮನಿ ಕಳಕಂತ ಕರ್ಕೊ ಹೋಗೋಣ ನಿನ್ ಜೊತೆಗೆ ಅಣ್ಣ ವಿಕಿ ಬೆಳಗ ನೋಡು ವಿಕಿ ಕರ್ಕೋದೆ ಅದೇ ಅನ್ಸರ್ ಅಂತ ಮಾತಾಡಲ್ಲ ಯಾವ ಭಾಷೆ ಮಾತಾಡಲ್ಲ ಈಗ ಒಂದ್ ಕೆಲಸ ಮಾಡಿ ನೀವು ಎರಡ್ ಕೆಲಸ ಮಾಡಿ ನೀನು ಎರಡ್ ಕೆಲಸ ಮಾಡು ನೋಡಲ್ಲ ನೀವ್ ಬಂದ್ಬಿಡಲ್ಲ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತಂದ್ರೆ ಎಲ್ಲ ಮಾತಾಡಕ
ಊರಲ್ಲೆಲ್ಲ ಮನೆಗವ್ರು ಉಗ್ದು ಬಿಡ್ತಾರೆ A few moments later. ಬಿಟ್ಟು ಎಂಟರ್ಟೈನ್ಮೆಂಟ್ ತಗೋಬಿಟ್ಟು ಅಪ್ಪ ಜನ ನೋಡ್ಕೊಂಡು ನಿಮಿಷ ಬೇರೆ ಬರಕ್ಕೆ ಅಪ್ಪ ಜನ ಒಂದು ಸೀನ್ ನೋಡ್ಬೇಕಿತ್ತು. ಏನ್ ಸೇರಿತ್ತು? ಲೋ ವಿಜಯ್, ಲೋ ವಿನಯ್, ಲೋ ಚೇತಗಜ, ಲೋ ವೈಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು ಗೈಸ್. ವಿಜಿಗೂ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತಲ್ಲ, ಅದು ಹೇಳ್ಬಿಡ್ತಾನೆ. ಲೋ ಕಾರ್ ಕ್ಯಾನ್ಸಲ್ ಮಾಡ್ತಾವಿಕಲ್ಲ, ಚಿಕ್ಕ ಸೀರಿಯಸ್ ಹಾಕಲ್ಲ, ನಿಜ ಕ್ಯಾನ್ಸಲ್ ಮಾಡ್ತಾವೆ. ಏ ಥೂ ಡೋಂಗಿನ ಡೋಂಗಿ ಮಾತು ಯಾವ್ದು ಹುಳಗಳೆಲ್ಲ ಸಾಕಿದೆ ರೂಮಲ್ಲಿ. ಯಾರ ಡೋಂಗಿಗಳು ಮೆಸೇಜ್ ಹಾಕವ ಪ್ರ್ಯಾಂಕ್ ಮಾಡಿ ವಿಜಿಗ ಅದನ್ನು ವಿಜಿಗ ಅಂತ ಇದನ್ನ ನಂಬಿಡ್ತೀನಿ. ನಮ್ ಪಕ್ಕ ನಮ್ ಬಾಸ್ ಜಿನಳಿ ಅವ್ರ ನನ್ ಪಕ್ಕ. ಏಯ್ ಸೀರಿಯಸ್ ಹಾಕಲ್ಲ ಚೇತಗಜ, ಕಾರ್ ತಗಂದಿಲ್ಲ ಕಳ, ಸೀರಿಯಸ್ ಹಾಕಳ ಅಂಬುದೇವಿಗಳೇ. ನಾನು ಯಾಕೆ ಸುಳ್ಳು ಹೇಳಿ ವಿಜಿ ಒಳ್ಳೆ ಚೈಲ್ಡ್ ತರ ಆಡ್ತೀಯಲ್ಲ. ಲೋ ವಿನಯ್ ಸೀರಿಯಸ್ ಆಗಿ ಮಚ್ಚ, ನಿಜ ಕಳ, ಏನಕ್ಕಂತ ಹೇಳಾಯ್ತು ನಿಜವಾಗ್ಲು ಕಾರ್ ಬದಲು ಟ್ರ್ಯಾಕ್ಟರ್ ತಗೊಳವ ಅಂತ. ನೀವು ಹೊಲ ಫಲ ಉಳ್ಕ ನಿಂತ್ಕೊಳ್ಳದೆ ಅವ್ರವ್ರು ಕರೀತಾರ ಹೊಲ್ಕ. 5 ಹಾಕ, ರೋಟ್ರಿ ಹಾಕೋ, ಕುಂಟ ಕಂಪ್ನಿಗೆ ಬಂದ್ಬಿಡ್ತಾರ. ನನ್ನ ಹೆಸರು ಏನ್ ಇಟ್ಕದ್ರ ಮಹೇಂದ್ರ ಲೋಗೋ ಬಿಡು, ಸಾರಥ್ ಕನ್ನಡಿಗ ತಗದ್ಬಿಟ್ಟು ಮಹೇಂದ್ರ ಲೋಗೋ ಅಂತ ಹಾಕೊಂಡು ನೀವು ಸೀರಿಯಸ್ ಹಾಕೊಂಡು ನೆಗಿತಿರಲ್ಲ ಬಿಟ್ಟವ. ನಮ್ಮಲ್ಲ ಉಳ್ಕೊಡ್ಬೇಕು, ಬಿಟ್ಟು ಉಳಿಸ್ಕೊಬಿಡ್ತಿರಲ್ಲ ಡ್ರೈವರ್ ಕುಂಡವನ ಬಿಟ್ಟು ಉಳಿಸ್ಕೊಬಿಡ್ತಿರಲ್ಲ ನನ್ನ ಮಕ್ಳು. ಕಾಸು ಕೊಡಿ ಅಂತ ಸಿಕ್ತಾ ಕೊಡ್ತೀವಿ ಕಾಸ. ಅದೇ 2 ರೂಪಾಯಿ 3 ರೂಪಾಯಿ ಸಾಯ ಗಂಟು ನೀನ್ ಋಣ ನಮ್ಮ ಮೇಲೆ ಇರ್ತಾ. ಏಯ್ ಸೀರಿಯಸ್ ಹಾಕಣ್ಲ, ಮಾಮೂಲಿ ಸಣ್ಣ ಟ್ರ್ಯಾಕ್ಟರ್ನೇ ಅಂದ್ರೆ ದೊಡ್ಡದು ಅಲ್ಲ. 585 ಅಷ್ಟು ತಗೊಳವ ಅಂತ. ಸೀರಿಯಸ್ ಹಾಕಣ್ಲ ಹಾ ಕಳ, ಸೀರಿಯಸ್ ಹಾಕಣ್ಲ ಕ್ಯಾನ್ಸಲ್ ಮಾಡ್ತೇವೆ. ನಾವೇನಾರ ಮಾಡ್ಬೇಕಾ? ಕ್ಯಾನ್ಸಲ್ ಮಾಡ್ತೇವೆ ಕಳ, ಫೀಲ್ ಅಲ್ಲ ಮಾಡುವ ನಿನ್ನ ಇಷ್ಟ ಅಪ್ಪ. ಈಗ ಏನ್ ಮಾಡ್ಬೇಕೀಗ? ದುಡ್ಡು ಕೊಡು. ದುಡ್ಡು ಎಷ್ಟು ಬೇಕು? ಒಂದ್ 10 ಲಕ್ಷ ಕೊಡು. ಒಂದ್ ಚೀಲ ತುಂಬ್ಕೊಬ್ರಲ್ಲ, ನೀನ್ ಮೂಲಲ್ಲಿ ಬಿಸಾಕಿವರಲ್ಲಿ. ನೀನ್ ಕಣ್ಣಾಣಿಗೂ ನಿಜ. ಈಗ ತಾನೇ ಪೋಸ್ಟ್ ಮಾಡಿದೆ ಏನಂತ ಏನಂತ ಲವೇನ್ ಬತ್ತ ಅನ್ಕೊಂಡು. ಅದಕ್ಕೆ ಕಳ ಕ್ಯಾನ್ಸಲ್ ಮಾಡ್ತಿರೋದು ಸೀರಿಯಸ್ ಆಗಿ. ಬತ್ತಂದ್ಬಿಟ್ಟೆ ಕ್ಯಾನ್ಸಲ್ ಮಾಡ್ತಾರದ ಅಲ್ಲ ಕಣ್ಲ, ಕ್ಯಾನ್ಸಲ್ ಕಳ ಕೇಳ್ಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡೋ ಮಗನ ನಮ್ಗೆ ಅಲ್ಲ. ಈ 30 ಲಕ್ಷ ಹೆಂಗ್ಲ ಕಟ್ಟಾಕದ್ದು? 30 ಲಕ್ಷ ನೀ ಹೇಳ್ದಿಲ್ಲ ಮರ 8 ಲಕ್ಷ ಡೌನ್ ಪೇಮೆಂಟ್ ಕಟ್ತೀನಿ ಅನ್ಕೊಂಡು ಕ್ಯಾನ್ಸಲ್ ಮಾಡ್ತೇವ ಕಳ. ಚೆನ್ನಾಗಿರಲ್ಲ, ರಿಸ್ಕ್ ತಗೊಳಕ್ ಹೋಗಲ್ಲ ಗೈಸ್. ಲೋನ್ ಕಟ್ಟಕ್ ಐತಿರ್ನಲ್ವಲ್ಲ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ತೇವನಿ ಕಾರ. ಮನಾಳ ಥೂ ಮನಾಳ ಅಂತ ಮನಾಳ ಮಾತಾಡಿ ಆಡಿ ಅದ್ ಎಷ್ಟು ಮನ ತೀರ್ಸ್ಬಿಟ್ಟೆ ನೀನು. ಇಡೀ ಗುಜ್ಗಣ್ಪುರನೇ ತೀರ್ಸ್ಬಿಟ್ಟೆ ಹಿಂಗ್ ಮಾತಾಡಿ. ಸೀರಿಯಸ್ ಹಾಕೊಂಡ್ರಲ್ಲ ವಿನಯ್. ಅಷ್ಟೇ ಜಿನಳಿ ಪಿಶು ಅಂದ್ಬಿಟ್ಟು ಒಂದೇ ಮಾತು ಹೇಳೋದು. ಹೋಗ ನೀ ಮಾತಾಡೋಗ ಆಯ್ತು ಈಚೆ ಕಡೆ. ಗೈಸ್ ಇವ್ ನಂಬ್ರೇ ಬುಕ್ಕೆ ಬಿಡ್ಲಿ. XUV 700 ಕ್ಯಾನ್ಸಲ್. ಗೈಸ್ ಈ ಡೋಂಗಿ ನನ್ ಮಗನೇ ಇದೆ, ನಮ್ಮನೆ ಇಲ್ವಲ್ಲ ಗೈಸ್. ಇದು ಪ್ರಾಂಕ್ ಹಾಕಲ್ಲ ವಿಜಯ್. ಅಯ್ಯೋ ನೀ ಸ್ಟಾರ್ಟಿಂಗ್ ಹೇಳ್ದಾಗಲೇ ಗೊತ್ತಾಗ್ತದೆ. ಕಾರ್ ಕ್ಯಾನ್ಸಲ್ ಮಾಡೋನೆ. ಗೈಸ್ ಬಡ್ಡಿ ಆದ ಒಂಚೂರು 1% ಪ್ರಾಂಕ್ ಅನ್ನಿಲ್ಲ. ರಾಜ ಹುಲಿ ಬೆಳೆಸಂಗ್ ಬೆಳೆಸ್ತಾನೆ. The next day. ಗೈಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್, ಬೆಳಗ್ಗೆ ಶುಭೋದಯ. ಸುಸಿಕಲಾ ನಮಸ್ಕಾರ. ನಮ್ನ ಊಟ ಕೊಡ್ರಿ. ಇಲ್ಲ ಯಾರು ಇಲ್ಲ, ನಿನ್ ತರ ಕುಡ್ಕ ಯಾವನೂ ಇಲ್ಲ. ಅಂತ ಹೇಳಕ್ ಅಧಿಕಾರ ಇಲ್ಲ. ಪ್ರತಿಯೊಬ್ರು ಒಳ್ಳೆ ನಿಲ್ಸ್ಬಿಡಿ ಅಂತವ್ರು. ಏನ್ನ ಕುಡಿಯೋದನ್ನ ನಿಲ್ಸ್ಬಿಡ್ಬೇಕು. ಕುಡಿಯೋದನ್ನ ಬ್ಯಾನ್ ಮಾಡ್ಬಿಡ್ಬೇಕಾ? ಹೌದು. ಸರ್ಕಾರ ಹೆಂಗ್ ನಡೀತದೆ? ಕುಡಿಯೋದ್ ಬ್ಯಾನ್ ಮಾಡ್ಬಿಟ್ರೆ ಯಾಕೆ ಮಾಡಿದೆ? ಏನಕ್ಕೆ ಕುಡಿದಿದ್ದೆ ಇವಾಗ ಬೆಳಗ್ಗೆ? ನಾನು ನಾನು ಲೈಟ್ ಹೊಡ್ಕೊಂಡು ಮನಗಿದೆ. ಹಾ ಮನಿಕೋ. ಮತ್ತೇನಕ್ಕೆ ನಮ್ಮ ಅಯ್ಯ ಅನ್ಸಿಗೆ ಹಿಂಗೆ? ಮತ್ತೆ ನಾನು ಹೇಳ್ಸಕ್ ಹೋಗಿಲ್ಲ. ವ್ಯವಸಾಯಕ್ಕೆ ಹೋಗು, ಯಾರು ಬೇಡ ಅಂದ್ರೆ ನೀನ್ ಹಿಡ್ಕೊಂಡಿದ್ದೆ. ಹೋಗೋದಿಲ್ಲ. ಏನಕ್ಕೆ ಹೋಗೋದಿಲ್ಲ? ನನ್ನ ಇಷ್ಟ ಅದು, ನನ್ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಲ್ಲ, ಅದು ಸ್ವಾತಂತ್ರ್ಯ. ಯಾವ್ದೋ ಒಂದು ತಮಿಳು ಮಾತಾಡ್ತಿದ್ದಲ್ಲ, ನೆನಪಾಯ್ತಾ? ನೆನೆ ತಮಿಳು ತೆಲುಗೆಲ್ಲ ಮಾತಾಡ್ತಿದ್ದಲ್ಲ, ಎಣ್ಣ ಸಾಪ್ಡಿ, ಅಂಡ್ರ ಪೊಂಡ್ರೆ ಇದರೆಲ್ಲ. ನಾನು ಹೋಗೋದಿಲ್ಲ. ನೀನ್ ಕಣ್ಣಾಣಿಗೂ ನಿಜ. ಏನಂತ? ನಾನು ಹೋಗೋದಿಲ್ಲ. ಏನಕ್ಕೆ? ನೀನ್ ನಾನು ಕುಡಿದಿದ್ದೆ ಇವಾಗ ಬೆಳಗ್ಗೆ?
ಪೋಡ ಬಂಡ್ರಾ ಅದನ್ನ ಕಮ್ಮಿ ಮಾಡೋ. ಓಕೆ ಅಪ್ಪ ಜಾಣ ನಾನ್ ತಿಂಡಿ ಮಾಡ್ಬೇಕು, ಮನಿಗೆ ಹೋಗೋಣ. ಟಾಟಾ ಬಾಯ್ ಬಾಯ್. ನಾನ್ ತಿಂಡಿ ಮಾಡ್ಬೇಕು, ಬರ್ತೀನಿ. ನಡೀಮಂತ ನೀನು ತಿಂಡಿ ಮಾಡ್ದ? ನಿನ್ ಕೆಲ್ಸ ನೀನ್ ನೋಡ್ಲ. ಅದು ಬಿಟ್ಬಿಟ್ಟು ತಮಿಳ್ ಮಾತಾಡ್ದೆ, ಮಲಯಾಳ ಮಾತಾಡ್ದೆ, ಹಿಂದಿ ಮಾತಾಡ್ದೆ ಅಂದ ಕೇಳಕ್ ನೀ ಯಾರ? ಜಾಕ ಯಾಕ ಅವಾಗ ನನ್ನ ಬಗ್ಗೆ ಏನಾರ? ಸರಿ ಅಣ್ಣ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಏನಕ್ಕೆ ಹೋಗ್ಬೇಕು ನಾಳೆ ಮೈಸೂರಿಗೆ? ಲಕ್ಷ್ಮಿ ಗುಡ್ಸಕ್ ಸೀರೆ ತಗೋಬೇಕು, ಆಮೇಲೆ ಕಾಮಾಕ್ಷಿ ದೀಪ ತಗೋಬೇಕು, ಆಮೇಲೆ ಅಷ್ಟೇ. ಹೇಳಕ್ ಮೈಸೂರ್ಗ ದುಡ್ಬೇಕು, ಸರದಿಡ್ಬೇಕು. ಹಿಂಗ್ ಕೇಳ್ದಾಳ ನೋಡು. 10,000 ನೋಡು, 10 ರೂಪಾಯಿ ಕೇಳಂಗೆ. ದುಡ್ಬೇಕು. ಸಾಕ 10,000 ಸಾಕಿರೋದೇ ಅದಕ್ಕ. ಕೂಸಿ ಸಕ್ಕದಾಗೈತೆ ಬಿಡಬೋದಾಯಿ. ಗೈಸ್ ನಮ್ಮ ಅಟ್ಲಿ ಇವತ್ತು ಮೇವು, ಚಪಾತಿ, ಆಮೇಲೆ ಕುಂಬಳಕಾಯಿ ಪಲ್ಯ. ಏನು ಮಾಡದೆ ನಮ್ಮ ಅವ್ವ ಅಂತಿದೆ. ನೀನು ಅಮಾಸಗ ಉಣ್ಮೆಗ ಒಂದ್ ಚಪಾತಿ ಮಾಡಾಕ್ಬಿಟ್ಟಿದ್ಯಾ? ಅದೇ ದೊಡ್ಡ ವಿಷಯ ಅಂತ ನೋಡಿ ಹೆಂಗ್ ಕಿರ್ಸಾಡ್ತದಳ ನೋಡಿ. ನಮ್ಮಮ್ಮ ಅಪರೂಪಕ್ಕೆ ಒಂದ್ ನಾಷ್ಟ ಮಾಡ್ಬಿಟ್ಟದೆ. ನಾಷ್ಟ ಮಾಡ್ಬಿಟ್ಟು ಅದೇ ಏನ್ ದಿವಸ ಮಾಡಾಕೊಳಂಗ ಆಡ್ತಾಳೆ. ನಿಮ್ಮ ಅಪ್ಪನ ಕೇಳಿ ಅಪರೂಪಕ್ಕೆ ಮಾಡ್ತಾರ, ದಿನ ಮಾಡ್ಕೊಡೋಣ. ನಿನ್ ಗಂಡ ಮಾಡಾಕಿ ನನಗ್ ಮಾಡಾಕ್ತಿದ್ಯಾ? ನಮ್ಮಮ್ಮ ಹೆಂಗಂದ್ರೆ ತನ್ನ ಗಂಡಂಗ್ ಮಾತ್ರ ಚಿತ್ರಾನ್ನ, ಪುಳಿಯೋಗ್ರೆ ಹಿಂಗ್ ಮಾಡ್ಬಿಡೋದು. ನಮ್ಗೆಲ್ಲ ಅನ್ನ ಸಾಂಬಾರ್ ಮಾಡಿ ಕುಕ್ಕದು. ಅಲ್ಲಿ ನೋಡ್ ನಗಡದ್ರಲ್ಲೇ ಗೊತ್ತಾಗಲ್ವಾ? ಸೊ ಸಿಕ್ಕಲ್ಲ. ನಮ್ಮಪ್ಪ ಬೆಳಗ್ಗೆ ಡ್ಯೂಟಿಗೆ ಹೋಯ್ತದಲ್ಲ, ಅನ್ನ ಸಾರ್ ತಿನ್ಕೋ ಹೋಗಲ್ಲ. ನಮ್ಮ ಅಪ್ಪನ ಅಳತೆಗೆ ಮಾತ್ರ ಮಾಡೋದು. ಒಳ್ಳೆ ನಿನ್ನ ಒಳ್ಳೆ ಕೆಲಸ ಕೊಡ್ತಿಕೊಳ್ಳ. ನಮ್ಮ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಿ ನೀವು. ಗುರು 8845 ಗುರು. ಹೆಂಗ್ರು ಫುಲ್ ಡ್ಯಾನ್ಸ್ ಏನ್ ಗುರು? ನಿನ್ ಡೈಲಾಗ್ ಹೊಡಿ ಗುರು, ಡೈಲಾಗ್ ಹೊಡಿ ಗುರು. ಡ್ಯಾನ್ಸ್ ಅಲ್ಲ ಗುರು. 5 ಆಮೇಲೆ 8845 ಗುರು. ಮಡಗಿಡ್ಬಿಟ್ಟೆ ಇರಪ್ಪ. ಪುಣ್ಯಾತ್ಮ ಗೈಸ್, ನಮ್ ದೊಡ್ಡಪ್ಪ ನೋಡಿ ಈ ವಯಸ್ಸಲ್ಲಿ ಎಂತ ಎನರ್ಜಿ. ಏನುಗಳೇ ಸೆಡೆ ತರ ಇದೆಯಾ ನೀನು? ಮಗ ಸೆಡೆ ನನ್ನ ಮಗನೇ, ಹೋಗೋ ಸೆಡೆ. ಹಾ ಆಯ್ತು ವಿಜಿ. ಎಲ್ಲ ಏನಕ್ಕೆ ನೀವು ಸೆಡೆ ಅಂತಾರಲ್ಲ ಗೈಸ್? ಇಲ್ಲಿ ನಮ್ಮ ಗೆಳೆಯ ನಮ್ಮ ಅಪ್ಪ ಜನನ್ನ ಏಕೈಕ ಅಲ್ಲ, ಎರಡನೇ ದ್ವಿಪುತ್ರ, ಎರಡನೇ ಮಗ, ಕಿರಿಯ ಮಗ, ಕಿರಿಯ ಕಂದ ಗುಂಡು ಅವರಿಗೆ ಸ್ವಾಗತ ಸುಸ್ವಾಗತ. ಇಲ್ಲ ಯಾರನ್ನ ಹೇಳಿದ್ದು? ಗುಂಡ ಎಲ್ಲ ನೋಡಿ. ಇತ್ತಾಗ ತಿರ್ಗ ಆಯ್ತಾ? ಇತ್ತಾಗ ತಿರ್ಗು ಗೈಸ್. ಒಂದ್ ಮಗ ನೋಡಿ ಗ್ರೌಂಡ್ ಕಿಲ್ವಾ. ಗುಂಡಾಣಿ ಗುಂಡ ಅತ್ತೆ ಮನೆಗೆ ಹೋದ. ಥೂ ಮುದಾವಿ ಸತ್ತಲ್ಲ ಇರೋದಕ್ಕೆ ಬದುಕಿ ಏನ್ ಪ್ರಯತ್ನ ಮುದಾವಿ. ಸಾಯಿ ಫಸ್ಟ್ ಸಾಯಿ. ನನ್ನ ಮಗನೇ ಕಣ್ಣೋಡ್ ಕಣ್ಣು ಹೆಂಗಿದಾವ. ವಂಶ ಗಣ ವಂಶ ವೃತ್ತವಾಗಿ ವಂಶ ಪಾರಂಪರ್ಯ. 8845 ಗುರು. ಗುರು ಹಂಗೆ ನೀನ್ ಹೆಡ್ತಿಗೆ ಒಂದ್ ಏಟ್ ಹಾಕ ಅದ್ರಲ್ಲೇ ಹೊಡಿ ಒಂದ್ ಏಟು ಹಾಕ್ ಅಡಿ ಕರ್ಕೊಯ್ದೀನಿ. ಹೊಡಿ ಗುರು. ಗುರು 8845 ಗುರು. ಡೈಲಾಗ್ ಹೊಡಿ ಗುರು. ಇನ್ನೊಂದು ಗೈಸ್, ನಾನಿವಾಗ ಪವರ್ ಬ್ಯಾಂಕ್ ಬೇಕಲ್ಲ. ನಾನಿವಾಗ ಕಾರ್ ಶೋರೂಮ್ಗೆ ಹೋಯ್ತವನಿ ಗೈಸ್. ಬನ್ನಿ ಇವಾಗ ಶೋರೂಮ್ಗೆ ಹೋಗವ. XUV 700 ಮಹೇಂದ್ರ ಶೋರೂಮ್ ಹೋಯ್ತವನಿ. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತವನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಗೋತಿರೋ ಕಾರ್ ಯಾವುದು, ನಾನು ತಗೋತಿರೋದಕ್ಕೆ ಅಂದರೆ ದುಡ್ಡು ಎಷ್ಟು ಕಟ್ತವನಿ ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಅಪ್ಪನ ಜೊತೆ ಹೋಯ್ತೀನಿ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ. ಟಾಟಾ ಬಾಯ್ ಬಾಯ್.